ಮಾಹಿತಿ ಚಾನಲ್ಗೆ ಸ್ವಾಗತ. ಆದರ್ಶ ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್, ಚಾಮರಾಜಪೇಟೆ, ಬೆಂಗಳೂರು 560018. ಈ ಸಂಸ್ಥೆಯಲ್ಲಿ ಹಲವಾರು ಪ್ರಾಧ್ಯಾಪಕರನ್ನು, ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲನೇದಾಗಿ SRN ಆದರ್ಶ ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಂಪ್ಯೂಟರ್ ಸೈನ್ಸ್, ಇಂಗ್ಲೀಷ್, ಕಾಮರ್ಸ್, ಮ್ಯಾನೇಜ್ಮೆಂಟ್ ಈ ಒಂದು ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. UGC ನಾರ್ಮ್ಸ್ ಪ್ರಕಾರ ನೀವು PhD ಕೂಡ ಆಗಿರಬೇಕು. ಅದೇ ರೀತಿಯಾಗಿ ನೆಟ್ ಮತ್ತು ಕೆಸಟ ಆದ ಅಭ್ಯರ್ಥಿಗೆ ಮೊದಲ ಆದ್ಯತೆ ಕೂಡ ಸಂಸ್ಥೆ ನೀಡ್ತಾ ಇದೆ. ನಂತರ SRN ಆದರ್ಶ್ PU ಕಾಲೇಜ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಲೆಕ್ಚರ್ಸ್ಗಳನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಸೈನ್ಸ್, ಕಾಮರ್ಸ್, ಹಿಂದಿ, ಇಂಗ್ಲೀಷ್, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ಗಳಿಗೆ ನೇಮಕಾತಿ. ಈ ಒಂದು ಹುದ್ದೆಗೆ ನೀವು MCom, MA ವಿತ್ BEd ಮತ್ತು MEd ಅಂತ ಅಭ್ಯರ್ಥಿಗೂ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನಂತರ ಆದರ್ಶ್ ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಂದು ಸಂಸ್ಥೆ ಹುದ್ದೆ ನೇಮಕಾತಿ. ಅಲ್ಲಿ ಕೂಡ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ MBA ಪ್ರೋಗ್ರಾಮ್ ಇನ್ ಏರಿಯಾ ಇನ್ ಫೈನಾನ್ಸ್ ಆಗಿರ್ಬೋದು, OB ಮತ್ತು HR ಮಾರ್ಕೆಟಿಂಗ್, ಜನರಲ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅನಲಿಟಿಕ್ಸ್ ಕ್ವಾಲಿಫಿಕೇಶನ್ ನೋಡಬಹುದು. ಇಲ್ಲಿ ಕೂಡ ನೀವು AICT ಒಂದು ನಾರ್ಮುಖ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತದೆ. ನಂತರ ಆದರ್ಶ್ ಸ್ಕೂಲ್ ಚಿಕ್ಕಪೇಟೆಯಲ್ಲಿ ನೇಮಕಾತಿ. ಅಲ್ಲಿ ಕೂಡ ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ 4th to 9th ಒಂದು ಬೇಸಿಕ್ ಕಂಪ್ಯೂಟರ್ ಟೀಚರ್ ಆಗಿರಬೇಕು ನೀವು. ನಂತರ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್ ಟೀಚರ್ಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಸ್ಟೂಡೆಂಟ್ ಕೌನ್ಸಿಲರ್ ಹುದ್ದೆಗೆ, ನಂತರ ಇಲ್ಲಿ ಬಸ್ ಸ್ಟಾಪ್ ಒಂದು ಹುದ್ದೆಗೆ ನೇಮಕಾತಿಯನ್ನ, ಸಬ್ ಸ್ಟಾಪ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. SC ST ಕ್ಯಾಂಡಿಡೇಟ್ ಇವರು ಏನು ಮಾಡ್ತಾ ಇದ್ದಾರೆ, ಮೊದಲ ಆದ್ಯತೆಯನ್ನು ನೀಡ್ತಾ ಇದೆ ಸಂಸ್ಥೆಯು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು 7 ದಿನ ಒಳಗಾಗಿ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಪಬ್ಲಿಕ್ ಸ್ಕೂಲ್, ಕನಕಾಪುರ ರೋಡ್ ನೋಡಬಹುದು. ಇಲ್ಲಿ ಆಗ್ರಾದಲ್ಲಿ ನೇಮಕಾತಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದೆ 2026-27ನೇ ಸಾಲಿಗೆ. ಸಂಸ್ಕೃತ್ ಟೀಚರ್, ಸ್ಕೂಲ್ಸ್ ಕೌನ್ಸಿಲರ್, ಸೀನಿಯರ್ ಸೆಕೆಂಡರಿ ಅಕೌಂಟೆನ್ಸಿ ಮತ್ತು ಮಾರ್ಕೆಟಿಂಗ್ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಆ ಸಂಸ್ಥೆ ಇಮೇಲ್ ಕೂಡ ನೀವು ಗಮನಿಸಬಹುದು. ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಗಮನಿಸಬಹುದು. ಈ ಒಂದು ಸಂಸ್ಥೆಯು ನಂಬರ್ 118 ಆಗ್ರಾ ಕುಂಬರಗೌಡ ರೋಡ್, ತತ್ತಿನಗುಳ್ಳಿ ಪೋಸ್ಟ್, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಆ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ರೆಡ್ಡಿ ಜನಸಂಘ ವತಿಯಿಂದ ನೇಮಕಾತಿ. KRJS ಗ್ರೂಪ್ ಆಫ್ ದ ಇನ್ಸ್ಟಿಟ್ಯೂಷನ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ, ಪ್ರಾಧ್ಯಾಪಕರನ್ನ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಮೊದಲಾಗಿ ವೆಮನ್ ಇನ್ಸ್ಟಿಟ್ಯೂಟ್ ಆಫ್ ದ ಟೆಕ್ನಾಲಜಿ, ಅಲ್ಲಿ ಕೂಡ ಪ್ರಿನ್ಸಿಪಲ್ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ನಂತರ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ನೋಡಬಹುದು ಸೈಬರ್ ಸೆಕ್ಯೂರಿಟಿ, ಫಿಸಿಕಲ್ ಮತ್ತು ಮ್ಯಾಥ್ಸ್ ಟೀಚರ್ಗಳಿಗೆ ನೇಮಕಾತಿ. ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಅಲ್ಲಿ ಕೂಡ ಸೈಬರ್ ಸೆಕ್ಯೂರಿಟಿ ಒಂದು ಹುದ್ದೆ, AI ಮತ್ತು ML ಕೂಡ ಒಂದು ಹುದ್ದೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಅಸಿಸ್ಟೆಂಟ್ ಪ್ರೊಫೆಸರ್, ಅಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ಮತ್ತು ಸಿವಿಲ್ ಆಗಿರ್ಬೋದು, ಅನೇಕ ಒಂದು ಸೈಬರ್ ಸೆಕ್ಯೂರಿಟಿ, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲೀಷ್ ಒಂದು ಶಿಕ್ಷಕರನ್ನ ಕೂಡ ಅವರು ನೇಮಕಾತಿ ಮಾಡ್ಕೊಳ್ತಾರೆ. ನಂತರ ಸಿಸ್ಟಮ್ ಅಲ್ಲಿ ಕೂಡ ಲೈಬ್ರರಿ ಆಗಿರ್ಬೋದು, ಲೈಬ್ರರಿ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ. ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ನೇಮಕಾತಿ. ರಿಸೆಪ್ಷನಿಸ್ಟ್, ಟೆಲಿಕಾಲರ್ ಮತ್ತು ಅಡ್ಮಿನ್ ಕಾಲ್ ಹುದ್ದೆಗೆ ನೇಮಕಾತಿ. ನಂತರ RJS ಇನ್ಸ್ಟಿಟ್ಯೂಟ್ ಆಫ್ ದ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಸಂಸ್ಥೆ ನೇಮಕಾತಿ. ಅಲ್ಲಿ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ, ಅಲ್ಲಿ ಕೂಡ ಕನ್ನಡ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಲೈಬ್ರರಿ ಹುದ್ದೆಗೆ ನೇಮಕಾತಿ. RJS ಮರಾಠಿ ಕಾಲೇಜಿಗೆ ನೇಮಕಾತಿ. ಅಲ್ಲಿ ಕೂಡ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್, ಲ್ಯಾಬ್ ಇನ್ಸ್ಟ್ರಕ್ಟರ್ ಮತ್ತು ಪ್ರೋಗ್ರಾಮರ್ ಹುದ್ದೆಗೆ ನೇಮಕಾತಿ. RJS ಫಸ್ಟ್ ಗ್ರೇಡ್ ಕಾಲೇಜಿಗೆ ನೇಮಕಾತಿ. ಅಲ್ಲಿ ಕೂಡ ಇಂಗ್ಲೀಷ್ ಲೆಕ್ಚರ್ಸ್ಗಳಿಗೆ ನೇಮಕಾತಿ. ವೆಮನ್ ಇನ್ಸ್ಟಿಟ್ಯೂಟ್ ಆಫ್ ದ ಫಿಸಿಯೋಥೆರಪಿಯಲ್ಲಿ ಅಲ್ಲಿ ಕೂಡ ಪ್ರೊಫೆಸರ್, ಅನೇಕ ಸೈನ್ಸ್ ಹುದ್ದೆ ಫ್ಯಾಕಲ್ಟಿಗಳಿಗೆ, ಅನೇಕ ಸ್ಪೋರ್ಟ್ಸ್ ಸೈನ್ಸ್ ಆಗಿರ್ಬೋದು, ನಂತರ ಸೈನ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್, ಅನೇಕ ಹುದ್ದೆಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ DBM ಮತ್ತು RJS ಸ್ಕೂಲ್ ಇದೆ. ಅಲ್ಲಿ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ಬೋದು, ಹಿಂದಿ, ಕ್ರಾಫ್ಟ್ ಟೀಚರ್, ಹೈಸ್ಕೂಲ್ ಮತ್ತು ಲೈಬ್ರರಿಗಳಿಗೆ ನೇಮಕಾತಿ. ನಂತರ RJS ಸ್ಕೂಲ್ ರೂಪೇನ ಆಗ್ರಾದಲ್ಲಿ ಕೂಡ ಅಸಿಸ್ಟೆಂಟ್ ಟೀಚರ್ಗಳಿಗೆ ನೇಮಕಾತಿ. RSJ ಸ್ಕೂಲ್ ದೊಡ್ಡನ ಕಡ್ಡಿಯಲ್ಲಿ ಕೂಡ ಅಲ್ಲಿ ಕೂಡ ಟೀಚರ್ಸ್ಗಳ ನೇಮಕಾತಿ, ಮಿಡಲ್ ಸ್ಕೂಲ್ ಟೀಚರ್ಗೆ. ನಂತರ ಹೆಡ್ ಆಫೀಸ್ಗೆ ಕೂಡ ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಬಸ್ ಡ್ರೈವರ್ಗಳಿಗೆ ಸಂಸ್ಥೆ ಹಲವಾರು ಶಿಕ್ಷಕರನ್ನ, ಪ್ರಾಧ್ಯಾಪಕರನ್ನ ಮತ್ತು ಉಪನ್ಯಾಸಕರ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಪ್ಲೈ ಅಂದರೆ ನೀವು 10 ದಿನಗಳ ಒಳಗಾಗಿ ನೀವು ಜನರಲ್ ಸೆಕ್ರೆಟರಿ, ಕರ್ನಾಟಕ ರೆಡ್ಡಿ ಜನಸಂಘ, ನಂಬರ್ 1, ಮಹಾಯೋಗಿ, ವೆಮನ್ ರೋಡ್, 3rd ಬ್ಲಾಕ್, ಕೋರಮಂಗಲ, ಬೆಂಗಳೂರು 34. ಮೂರು ಡೀಟೇಲ್ಸ್ಗಾಗಿ ಆ ಸಂಸ್ಥೆ ಇಮೇಲ್ಗೆ ನೀವು ಇತ್ತೀಚೆಗೆ ನಿಮ್ಮ ರೆಸ್ಯೂಮ್ ಕೂಡ ರವಾನಿಸಬಹುದು. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗಳ ಮುಖಾಂತರ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಕಾಲೇಜ್ ಹೆಬ್ರಿಲಿ ನೇಮಕಾತಿ, ಲೆಕ್ಚರ್ಸ್ಗಳಿಗೆ ನೇಮಕಾತಿ. ನಂತರ ಕಂಪ್ಯೂಟರ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ. ಒಂದು ಸಂಸ್ಥೆಗೆ ನೀವು MSc ಕಂಪ್ಯೂಟರ್ ಸೈನ್ಸ್ ಇಲ್ಲಾಂದರೆ BA ಕಂಪ್ಯೂಟರ್ ಆಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು.
ರೆಡ್ ಕ್ರಾಸ್ ಸೊಸೈಟಿ ಕರ್ನಾಟಕ ಸ್ಟೇಟ್ ಬ್ರಾಂಚಲ್ಲಿ ನೇಮಕಾತಿ. ಇಲ್ಲಿ ಕೂಡ ಹಲವಾರು ಹುದ್ದೆಗಳಿಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಈ ಸಂಸ್ಥೆಯು ನಂಬರ್ 26 ಫಸ್ಟ್ ಫ್ಲೋರ್ ರೆಡ್ ಕ್ರಾಸ್ ಭವನ್ ರೇಸ್ ಕೋರ್ಸ್ ರೋಡ್ ಬೆಂಗಳೂರಲ್ಲಿ ಈ ಸಂಸ್ಥೆ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಅಸಿಸ್ಟೆಂಟ್ ಸೆಕ್ರೆಟರಿ ಒಂದು ಹುದ್ದೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪಬ್ಲಿಕ್ ರಿಲೇಷನ್ ಆಫೀಸರ್ ಒಂದು ಹುದ್ದೆಗೆ ನೇಮಕಾತಿ. ಇದೇ ರೀತಿ ಸೀನಿಯರ್ ಅಕೌಂಟೆಂಟ್ ಒಂದು ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾರೆ. ಅಭ್ಯರ್ಥಿಗಳು ಮೇ 30, 2026 ಒಳಗೆ ನೀವೇ ಮಾಡಬೇಕಂದ್ರೆ 5 ಗಂಟೆ ಒಳಗಾಗಿ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಭವನ್ ಬೆಂಗಳೂರಲ್ಲಿ ನೇಮಕಾತಿಯಲ್ಲಿ ಕೂಡ ಜಾಯಿಂಟ್ ಡೈರೆಕ್ಟರ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಒಂದರಲ್ಲಿ ರಿಜಿಸ್ಟರ್ ಮತ್ತು ಎಜುಕೇಷನಲ್ಲಿ ನೇಮಕಾತಿ. ಈ ಎಸ್ಟೇಟ್ ಇಂಜಿನಿಯರ್ ಹುದ್ದೆಗೆ ನೇಮಕಾತಿಯನ್ನು ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ನಿಮ್ಮ ರೆಸ್ಯೂಮನ್ನು ಆ ಸಂಸ್ಥೆಯ ಒಂದು ಇಮೇಲ್ಗೆ ನೀವು ಮೇ 30, 2026 ಒಳಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಮೈಸೂರು ವತಿಯಿಂದ ನೇಮಕಾತಿ. ಟೀಚರ್ಸ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೋಧನೆ ಮಾಡೋ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೋಡ್ಬೋದು ಮ್ಯಾಥ್ಸ್ ಟೀಚರ್, GK ಮತ್ತು ಇಂಗ್ಲೀಷ್, ಜನರಲ್ ಇಂಟೆಲಿಜೆನ್ಸ್ ಸೈನ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಕಾಮಡೇಷನ್ ಮತ್ತು ಕೂಡ ಈ ಸಂಸ್ಥೆ ನೀಡ್ತಾ ಇದೆ. ಆಸಕ್ತ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಇಲ್ಲಾಂದರೆ ಆ ಸಂಸ್ಥೆ ಒಂದು ವೆಬ್ಸೈಟ್ಗೆ ನೀವು ಚೆಕ್ ಮಾಡಿ ಅರ್ಜಿ ಕೂಡ ಸಲ್ಲಿಸ್ಬೋದು. ಪ್ರಬೋಧಿನಿ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲು, ಶ್ರೀಮತಿ ಅನಿತಾ ಸುರೇಶ್ ಶೆಟ್ಟಿ PU ಕಾಲೇಜ್, ಪ್ರೆಷರ್ಸ್ ರೋಡ್, ಯಾರ್ಮಲ, ಭಾಡದಲ್ಲಿ ಕಂಡು ಬರ್ತಾ ಇದೆ. 574119 ಈ ಸಂಸ್ಥೆಯಲ್ಲಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಾಗಿ ಲೆಕ್ಚರ್, ಫಿಸಿಕ್ಸ್ ಲೆಕ್ಚರ್ಗೆ ನೇಮಕಾತಿ, ಟೀಚರ್ಗೆ ಮೇಲ್ ಮತ್ತು ಫೀಲ್ ಇಬ್ಬರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಟೀಚರ್ಸ್ಗಳಾದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್, ಆಲ್ ಸಬ್ಜೆಕ್ಟ್ ಟೀಚರ್ಗಳಿಗೆ ನೇಮಕಾತಿ, ಡ್ರೈವರ್ ಮತ್ತು ಇಲ್ಲಿ ಕಂಡಕ್ಟರ್ಸ್ ಮತ್ತು ಆಯಾಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿಕೊಂಡು ಜೊತೆಗೆ ಈ ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಆ ಸಂಸ್ಥೆ ವತಿಯಿಂದ ಈ ಒಂದು ಸಂಸ್ಥೆಯು ಮೈಸೂರು ಕ್ಯಾಂಪಸ್ನಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಸ್ಕೂಲ್ ಒಂದು ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕು, MCA MSc ಆಗಿರಬೇಕು, ನಂತರ ಇಲ್ಲಿ ನೆಟ್ ಮತ್ತು ಕೆಸೆಟ್ ಅಂತ ಆಗಿರಬೇಕು. 2 ವರ್ಷ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು. ಕ್ಯಾಂಡಿಡೇಟ್ ನೀವು ಇಲ್ಲಿ PhD ಕೂಡ ಮಾಡಿರಬೇಕಾಗುತ್ತೆ. 7th ಸ್ಕೇಲ್ ಕೂಡ ಈ ಸಂಸ್ಥೆ ನಿಮಗೆ ಇವರು ನೀಡ್ತಾ ಇದ್ದಾರೆ. ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಇಲ್ಲಿ ಬೋಧನೆ ಮಾಡಬೇಕಾಗುತ್ತೆ ಅಂದರೆ BCA ಸ್ಪೆಷಲೈಸೇಷನ್ ಡಾಟಾ ಸೈನ್ಸ್ ಮತ್ತು MCA ಮತ್ತು ಹಲವಾರು ಮತ್ತು ಇಲ್ಲಿ PhD ಪ್ರೋಗ್ರಾಮ್ಸ್ಗೆ ನೀವು ಇಲ್ಲಿ ಬೋಧನೆ ಮಾಡಬೇಕಾಗುತ್ತೆ. ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ನೀವು 7 ದಿನಗಳ ಒಳಗಾಗಿ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ಇಲ್ಲಿ ರವಾನಿಸಬೇಕು. ಈ ಸಂಸ್ಥೆಯು 11/4 7th ಕ್ರಾಸ್ ಪಾಗೋಡಿ ಸೆಕೆಂಡ್ ಸ್ಟೇಜ್ ಮೈಸೂರಲ್ಲಿ ಕಂಡುಬರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ. SS ಪಬ್ಲಿಕ್ ಸ್ಕೂಲ್, ಶ್ರೀ ಮಹಾರಾಣಾ ಪ್ರತಾಪ್ ಸಿಂಹ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ನೇಮಕಾತಿ. ಬಸವನಗರ ಗುಡಿ ಪ್ಲೋಟ್ ಹುಬ್ಬಳ್ಳಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಇಂಗ್ಲೀಷ್ ಮೀಡಿಯಂ ಶಾಲೆಯಾಗಿದೆ. ಇಲ್ಲಿ ಕೂಡ ಮ್ಯಾಥಮೆಟಿಕ್ಸ್ 3 ಹುದ್ದೆ, ಇಂಗ್ಲೀಷ್ 3 ಹುದ್ದೆ, ಕಂಪ್ಯೂಟರ್ 3 ಹುದ್ದೆ, ಫಿಸಿಕಲ್ ಎಜುಕೇಷನ್ 3 ಹುದ್ದೆ, ಅಟೆಂಡರ್ ಕಮ್ ಡ್ರೈವರ್ ಕೂಡ ಇಲ್ಲಿ 3 ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗೌತಮ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯಲ್ಲಿ ಕೂಡ ಈ ಸಂಸ್ಥೆ ಗುಂಡ್ಲುಪೇಟೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಟೀಚರ್ಸ್ಗಳನ್ನು ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಶಾಲೆಯಲ್ಲಿ ಇಲ್ಲಿ ಕೂಡ ಹಲವಾರು ಪ್ರಾಂಶುಪಾಲರನ್ನು ನರ್ಸಿಂಗ್ ಟ್ಯೂಟರ್ ಹುದ್ದೆಗೆ, ಕಂಪ್ಯೂಟರ್ ಆಪರೇಟರ್ ಮತ್ತು D ಗ್ರೂಪ್ ಹುದ್ದೆಗೆ ಈ ರೀತಿಯಾಗಿ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಾಂಶುಪಾಲ ಹುದ್ದೆಗೆ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಕೂಡ ನೀವು ಸಲ್ಲಿಸಬಹುದಾಗಿದೆ. ಮೆಮೋರಿಯಲ್ ಸ್ಕೂಲ್ ಈ ಒಂದು ಸಂಸ್ಥೆಯಲ್ಲಿ ಹೆಸರುಘಟ್ಟ ರೋಡ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಈ ಸಂಸ್ಥೆಯಲ್ಲಿ ಸೋಷಿಯಲ್ ಸೈನ್ಸ್ ಫೀಮೇಲ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಸೆಕ್ಷನ್ಗೆ ಅಲ್ಲಿ ಕೂಡ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ, ಕಂಪ್ಯೂಟರ್ ಟೀಚರ್, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗೆ ಲೈಬ್ರರಿ ಹುದ್ದೆಗೆ ನೇಮಕಾತಿ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಸಂಸ್ಥೆ ಕೇಳ್ತಾ ಇದೆ. ಎಕ್ಸ್ಪೀರಿಯನ್ಸ್ ಟೀಚರ್ ಕೂಡ ಅರ್ಜಿ ಸಲ್ಲಿಸಬಹುದು. ಲೊಕೇಶನ್ MVM ಸ್ಕೂಲ್ ದೊಡ್ಡಬಳ್ಳಾಪುರದಲ್ಲಿ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಸ್ಕೂಲ್ ಅಜ್ಮನಗರ ಬೆಳಗಾವಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಫೀಮೇಲ್ ಟೀಚರ್ಗಳಿಗೆ ಆಲ್ ಸಬ್ಜೆಕ್ಟ್ ಟೀಚರ್ ಮತ್ತು ಇಲ್ಲಿ ಏರೋಬಿಕ್ ಟೀಚರ್, ಆಫೀಸ್ ಸ್ಟಾಫ್ಗೆ, ಆಮೇಲೆ ಪ್ಯೂನ್ ಹುದ್ದೆಗೆ ಸಂಸ್ಥೆ ನೇಮಕಾತಿ ಮಾಡಬೇಕು. ಕ್ವಾಲಿಫಿಕೇಷನ್ BA BSc B.Ed D.Ed NTC ಮತ್ತು BCom ಮತ್ತು ಇಲ್ಲಿ ಡೈನಾಸ್ಟಿಕ್ ಏರೋಬಿಕ್ ಟೀಚರ್ಗಳಿಗೆ ಈ ಸಂಸ್ಥೆ ಗುಡ್ ಸ್ಯಾಲರಿ ನೀಡ್ತಾ ಇದೆ. ಪ್ರೆಷರ್ ಕೂಡ ಅರ್ಜಿ ಸಲ್ಲಿಸಬಹುದು. ಇಮಿಡಿಯೇಟ್ಲಿ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಈ ಸಂಸ್ಥೆಯು ರಾಯಲ್ ಪಬ್ಲಿಕ್ ಸ್ಕೂಲ್ ಅಜಾಮ್ನಗರ್ ಬೆಳಗಾವಿಯಲ್ಲಿ ಕಂಡು ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಫಾರ್ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ಸಿಲ್ವರ್ ನೆಸ್ಟ್ ರಿಯಾಲಿಟಿ ಒಂದು ಕಂಪನಿ ವತಿಯಿಂದ ಇಂಜಿನಿಯರಿಂಗ್ ಡಿಪ್ಲೊಮೊ ನಂತರದಲ್ಲಿ ಮಾರ್ಕೆಟಿಂಗ್ ಟೆಲಿಕಾಲರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಗ್ಲೋಬಲ್ ಸ್ಮಾರ್ಟ್ ಸ್ಕೂಲ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ಪೊಸಿಷನ್ ಎಜುಕೇಷನ್ ಬ್ರೈಟ್ ಫ್ಯೂಚರ್ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಕೂಡ
ಪ್ರೈಮರಿ KG ಟು 10th ಇಲ್ಲಿ ಟೀಚರ್ಸ್ಗಳನ್ನು ನೇಮಕಾತಿ ಮಾಡ್ಕೋಯಿದ್ದಾದರೆ ನೋಡ್ಬೋದು. ಟೀಚರ್ಸ್ ಆಲ್ ಸಬ್ಜೆಕ್ಟ್ ಟೀಚರ್ಸ್ಗಳಿಗೆ ಮಾಂಟೆಸರಿ ಟೀಚರ್, ಕಂಪ್ಯೂಟರ್ ಟೀಚರ್, ಅಡ್ಮಿನ್ ಎಕ್ಸಿಕ್ಯೂಟಿವ್, ಸಪೋರ್ಟ್ ಸ್ಟಾಫ್ ಇಲ್ಲಿ ಪ್ಯೂನ್, ಹೆಲ್ಪರ್, ಕ್ಲೀನರ್ಗಳಿಗೆ ನೇಮಕಾತಿ. ವಿದ್ಯಾರ್ಥಿ ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಈ ಒಂದು ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಮೆಮೋರಿಯಲ್ ಸೆಂಟ್ರಲ್ ಸ್ಕೂಲ್ CBSE ಇದು ನೋಡಬಹುದು, ಕೇಮನಹಳ್ಳಿ ಕೊರಟಗೆರೆಯಲ್ಲಿ ಕಂಡು ಬರ್ತಾ ಇದೆ. ಈ ಸಂಸ್ಥೆಯಲ್ಲಿ ಕೂಡ ಹಲವಾರು ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇಂಗ್ಲೀಷ್ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್ ಎಲಿಜಿಬಿಲಿಟಿ ನೋಡಬಹುದು. ಬ್ಯಾಚುಲರ್ ಮತ್ತು ಮಾಸ್ಟರ್ ಆಫ್ ಡಿಗ್ರಿ ಜೊತೆಗೆ BEd ಆಗಿರಬೇಕು. CBSE ಮತ್ತು ICSEನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕು. ಇಲ್ಲಿ ನೀವು ಡಾಕ್ಯುಮೆಂಟ್ ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತದೆ. ಇಲ್ಲಿ ಸಂದರ್ಶನ ದಿನಾಂಕವನ್ನು ನೋಡಬಹುದು. 10ರಿಂದ ಬೆಳಗ್ಗೆ 10ರಿಂದ ಮಧ್ಯಾಹ್ನ 3ರವರೆಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸ್ಕೂಲ್ ಕ್ಯಾಂಪಸ್ ಕೊರಟಗೆರೆಗೆ ನೀವು ಹೋಗಿ ಏನು ಮಾಡಬೇಕಂದ್ರೆ ನೇರ ಸಂದರ್ಶನ ಪಡೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಇಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಇಲ್ಲಿ ಚಾರೆಸ್ ಹೈಸ್ಕೂಲ್ ವರ್ತೂರಲ್ಲಿ ನೇಮಕಾತಿ. ಇಲ್ಲಿ ಪ್ರೈಮರಿ ಟೀಚರ್ಸ್ಗಳಿಗೆ ಅಲ್ಲಿ ಕೂಡ ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕನ್ನಡ, ಮಿಡಲ್ ಟು ಸ್ಕೂಲ್ ಮತ್ತು ಫಿಸಿಕಲ್ ಟೀಚರ್ಗಳಿಗೆ ನೇಮಕಾತಿ ಸಂಸ್ಥೆ. ಸೆಕೆಂಡರಿಗೆ ಇಲ್ಲಿ ಮ್ಯಾಥಮೆಟಿಕ್ಸ್, ಹಿಸ್ಟ್ರಿ ಮತ್ತು ಸಿವಿಲ್ ಕೌನ್ಸಿಲರ್ ಹುದ್ದೆಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ನೇಮಕಾತಿ ಒಂದು ಸಂಸ್ಥೆ UOGHS ರೋಡ್ ಮಂಗಳೂರಲ್ಲಿ ಕಂಡು ಬರ್ತಾ ಇದೆ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಗಮನಿಸಬಹುದು. ಇಲ್ಲಿ ಕೂಡ ಬೆಂಗಳೂರು ಕ್ಯಾಂಪಸ್ನಲ್ಲಿ ಕೂಡ ಫ್ಯಾಕಲ್ಟಿಗಳನ್ನು ನೇಮಕಾತಿ ಮಾಡ್ಕೊಂಡಿದೆ. ಅಲ್ಲಿ ಕೂಡ ಡೀನ್ಸ್ ಆಗಿರ್ಬೋದು, ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ. ನೋಡಬಹುದು ನೀವು ಹಲವಾರು ಡಿಪಾರ್ಟ್ಮೆಂಟ್ಗಳಲ್ಲಿ ಈ ಒಂದು ಶಿಕ್ಷಕರನ್ನ ಅಂದರೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರನ್ನ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಈ ಒಂದು ಹುದ್ದೆಯನ್ನು ಅಪ್ಲಿಕೇಶನ್ ಆಲ್ಸೋ ಇನ್ವೈಟೆಡ್ ಪರ್ಸನ್ ಅಕಾಡೆಮಿ ಇಂಡಸ್ಟ್ರಿ ಇಂಟ್ರೆಸ್ಟ್ ವಿಸಿಟ್ ಪಾರ್ಟ್ ಟೈಮ್ ಮುಖಾಂತರ ನೀವು ಅರ್ಜಿ ಕೂಡ ಇಲ್ಲಿ ಸಲ್ಲಿಸಬಹುದು. ನಾನ್ ಟೀಚಿಂಗ್ ಹುದ್ದೆಗಳಿಗೆ ಈ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ನೀವು ಏನು ಮಾಡಬೇಕಂದ್ರೆ 31 ಮೇ 2026 ಒಳಗಾಗಿ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಸ್ಕೂಲ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ ಇಂಗ್ಲೀಷ್ಗೆ ಇಲ್ಲಿ ಹೈಸ್ಕೂಲಿಗೆ ಬೋಧನೆ ಮಾಡಬೇಕು. ಹಿಂದಿ ಇಲ್ಲಿ ಕೂಡ ಹೈಯರ್ ಪ್ರೈಮರಿಗೆ ನೀವು ಇಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿ ನೋಡಬಹುದು ನೀವು ಇಲ್ಲಿ. ಅದೇ ರೀತಿಯಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಆ ಸಂಸ್ಥೆ ಇಮೇಲ್ ಕೂಡ ಗಮನಿಸಬಹುದು. ಇದು 16/7 ದೊಡ್ಡ ಗೊಲ್ಲನಹಟ್ಟಿ ನಿಯರ್ ಪಿಪ್ಲೈನ್ ರೋಡ್ ಮಾಗಡ್ ಇರೋದ್ನಲ್ಲಿ ಕಂಡು ಬರ್ತಾ ಇದೆ. ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ಅಕಾಡೆಮಿಯಲ್ಲಿ ನೇಮಕಾತಿ. ಇಲ್ಲಿ ಕೂಡ ಪ್ರೈಮರಿ ಟೀಚರ್ಗಳ ನೇಮಕಾತಿ. ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾರೆ. ಸೆಕೆಂಡರಿಯಲ್ಲಿ ಕೂಡ ಇಂಗ್ಲೀಷ್, ಹಿಂದಿ, ಸೋಷಿಯಲ್ ಸೈನ್ಸ್ ಟೀಚರ್, ಅದರ್ಸ್ ಪೋಸ್ಟ್ಗೆ ಕೂಡ ಇಲ್ಲಿ ಕಂಪ್ಯೂಟರ್ ಸೈನ್ಸ್, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್, ಮೋರಲ್ ವ್ಯಾಲ್ಯೂ ಟೀಚರ್ಗಳಿಗೆ ನೇಮಕಾತಿ. ಈ ಒಂದು ಸಂಸ್ಥೆಯು 2026-27 ಸಾಲಿಗೆ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸಂಸ್ಥೆಯ ವಾಟ್ಸಪ್ ನಂಬರ್, ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತೆ. ಈ ಒಂದು ಸಂಸ್ಥೆಯು 57 ಪುಟ್ಟನಗೆರೆ ರೋಡ್ ನಿಯರ್ RV ಇಂಜಿನಿಯರಿಂಗ್ ಕಾಲೇಜ್, ಮೈಸೂರು ರೋಡ್, RR ನಗರ್, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಬಹುದು. ವಿದ್ಯಾಸಂಸ್ಥೆ ವಾಜಮಂಗಲ, ಮೈಸೂರು ತಾಲೂಕು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೂಡ ಇಲ್ಲಿ BSc B.Ed PCM 2 ಹುದ್ದೆಗೆ, BSc B.Ed ಇಂಗ್ಲೀಷ್ 2 ಹುದ್ದೆ, ದೈಹಿಕ ಶಿಕ್ಷಕರು 1 ಹುದ್ದೆ, PUC D.Ed ಒಟ್ಟು 2 ಹುದ್ದೆಗೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಬುಕ್ ಸಂಸ್ಥೆ ವತಿಯಿಂದ ಟೀಚರ್ಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸ್ಕೂಲ್ ಪ್ರೋಗ್ರಾಮ್ ಇಲ್ಲಿ ನೋಡಬಹುದು. ಸ್ಯಾಲ್ರಿ 30,000 ರೂಪಾಯಿ ಸ್ಯಾಲ್ರಿ ಕೂಡ ಸಂಸ್ಥೆ ನೀಡ್ತಾ ಇದೆ. 1 ಟರ್ಮ್ ಈ ಸಂಸ್ಥೆ ಇಲ್ಲಿ ನೋಡಬಹುದು. ಈ ಸಂಸ್ಥೆಯಲ್ಲಿ ನೀವು ಇಲ್ಲಿ ನೇಮಕಾತಿ ಹೊಂದಬೇಕಾದರೆ ನೀವು ಒಲಿಂಪಿಕ್ ಲೆಸನ್ ಪ್ಲಾನ್ ಮಾಡಿರಬೇಕು, ಟ್ಯಾಲೆಂಟ್ ಅಸಿಸ್ಟೆಂಟ್ ಮತ್ತು ಶಾರ್ಟ್ ರಿಪೋರ್ಟ್ ಕಾರ್ಡ್ ಹೊಂದಿರಬೇಕು. ಇಷ್ಟೆಲ್ಲ ಮಾಹಿತಿಗಳು ನೀವು ಪಡೆದುಕೊಂಡು ಈ ಸಂಸ್ಥೆಯಲ್ಲಿ ನೀವು ಕಾರ್ಯವನ್ನು ಕೂಡ ನಿರ್ವಹಿಸಬಹುದು. ಆಫ್ ದ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಮರಾವತಿಯಲ್ಲಿ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಂಸ್ಥೆಯಲ್ಲಿ ಆ ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಗಮನಿಸಬಹುದು. ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ಗಮನಿಸಬಹುದು. ಇಲ್ಲಿ ಕೂಡ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ. ಇಲ್ಲಿ ಅಡೋಬ್ನಲ್ಲಿ 4 ಹುದ್ದೆ, ಅಗೇನೆಸ್ಟ್ ಲೀವ್ ವೇಕೆನ್ಸಿ ಕೂಡ ಇಲ್ಲಿ 2 ಹುದ್ದೆಗೆ ನೇಮಕಾತಿ. ನಂತರ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಡಾಟಾ ಸೈನ್ಸ್ಗೆ ಕೂಡ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮೆಕ್ಯಾನಿಕಲ್ ವರ್ಕ್ಶಾಪ್ ಕೂಡ ಇಲ್ಲಿ ಇನ್ಸ್ಟ್ರಕ್ಟರ್ ಮತ್ತು ಫೋರ್ಮೆನ್ ಹುದ್ದೆಗೆ ನೇಮಕಾತಿ, ಅದು 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಿಕೊಂಡು ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ನೀವು 25/5/2026 ಒಳಗಾಗಿ ನೀವು ಈ ಸಂಸ್ಥೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತದೆ. ಆ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಮತ್ತೊಂದು ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಟೀಚರ್ ಫಾರ್ ಪ್ರೈಮರಿ ಮತ್ತು ಹೈಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ ನೋಡಬಹುದು. ಇಂಗ್ಲೀಷ್, ಕನ್ನಡ, ಹಿಂದಿ, ಮ್ಯಾಥ್ಸ್, ಜನರಲ್ ಸೈನ್ಸ್, ಟೀಚರ್, ಕಂಪ್ಯೂಟರ್ ಟೀಚರ್ಗಳಿಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿನ್ ಇಂಟರ್ವ್ಯೂ ನೋಡಬಹುದು. ಇಲ್ಲಿ ನೇರ ಸಂದರ್ಶನ ನೋಡಬಹುದು. ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ, ಮಂಡೇ ಟು ಸಾಟರ್ಡೆ. ನೀವು ಯಾವ ದಿನವಾದರೂ ಹೋಗಿ ನೀವೇನು ಮಾಡಬೇಕು, ನೇರ ಸಂದರ್ಶನ ಕೂಡ ಇಲ್ಲಿ ಕೊಡಬಹುದು. ನೋಡಬಹುದು ಈ ಒಂದು ಸಂಸ್ಥೆ ST ಲಾರ್ಡ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್
114/2 10 ಮೇನ್ ರೋಡ್, ಮರಿಯಪ್ಪನಪಾಳ್ಯ, ಮಾಗಡಿ ರೋಡ್, ಬೆಂಗಳೂರು ಇಲ್ಲಿ ಕಂಡು ಬರ್ತಾ ಇದೆ ಸಂಸ್ಥೆಯು. ಆಸಕ್ತರು ಅರ್ಜಿ ಕೂಡ ನೀವು ಸಲ್ಲಿಸಬಹುದು. ಈ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನೋಡ್ಬೋದು. ತಿಪ್ಪೇನಹಳ್ಳಿ, ನಾಗಸಂದ್ರ ಪೋಸ್ಟ್, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಟೀಚರ್ಗಳ ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಪ್ರೈಮರಿ ಟೀಚರ್, ಪ್ರೈಮರಿ ಮಿಡಲ್ ಸ್ಕೂಲ್ ಟೀಚರ್, ಹೈಸ್ಕೂಲ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಿದ್ದಾರೆ. ಆಸಕ್ತಿ ಒಳಗಾಗುತ್ತೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಪೂರ್ಣಂ ಪ್ರಜ್ಯುಮ್ ಪಬ್ಲಿಕ್ ಸ್ಕೂಲಲ್ಲಿ ನೇಮಕಾತಿ. ನೆಹರು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳಿಗೆ ನೇಮಕಾತಿ. ಫಿಸಿಕಲ್ ಎಜುಕೇಷನ್ ಟೀಚರ್, ಪ್ರೈಮರಿ ಟೀಚರ್, ಕೌನ್ಸಿಲರ್ ಹುದ್ದೆಗೆ ನೇಮಕಾತಿ, ನಂತರ ಲೈಬ್ರರಿ ಮತ್ತು ಹೆಲ್ಪರ್ ಹುದ್ದೆಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಈ ಒಂದು ಪತ್ರಿಕಾ ಪ್ರಕಟಣೆ 21 ದಿನ ಒಳಗಾಗಿ ನೀವು ಅರ್ಜಿ ಇಲ್ಲಿ ದ ಹಾನೆಬಲ್ ಸೆಕ್ರೆಟರಿ ಅಲೆವೂರ್ ಇಲ್ಲಿ ಪೂರ್ಣಂ ಪ್ರಜ್ಯುಮ್ ಪಬ್ಲಿಕ್ ಸ್ಕೂಲ್ ಅಲೆವೂರಿಗೆ ನೀವು 5741 ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಮತ್ತು ಟೀಚರ್ ಪಾರ್ಫ್ಲೆ ಪ್ರೈಮರಿ ಮತ್ತು ಹೈಸ್ಕೂಲ್ಗೆ ಟೀಚ್ ಮಾಡಲು ಇಲ್ಲಿ ಉರ್ದು, ದಿನಾಯತ್, ಇಸ್ಲಾಮಿಕ್ ಸ್ಟಡೀಸ್, ತೆಲುಗು, ಹಿಂದಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಜನರಲ್ ಸೈನ್ಸ್, ಫಿಸಿಕ್ಸ್, ಬಯಾಲಜಿ, ಸೋಷಿಯಲ್ ಸ್ಟಡೀಸ್ ಹುದ್ದೆಗೆ, ನಂತರ ಇಲ್ಲಿ ಫುಡ್ ಕೋಆರ್ಡಿನೇಟರ್ ಹುದ್ದೆಗೆ, ಹೌಸ್ ಕೀಪಿಂಗ್, ಸೆಕ್ಯೂರಿಟಿ ಗಾರ್ಡ್, ಫಿಸಿಕಲ್ ಸ್ಟಾಫ್ ಇಲ್ಲಿ ಮೇಲ್ ಮತ್ತು ಫೀಮೇಲ್ಗೆ, ಇಲ್ಲಿ ಕೂಡ ಸೆಕ್ಯೂರಿಟಿ ಮೇಲ್ ಮತ್ತು ಫೀಮೇಲ್ಗೆ, ಇಲ್ಲಿ ಫಿಸಿಕಲ್ ಕೂಡ ಇಲ್ಲಿ ಮೇಲ್ ಮತ್ತು ಫೀಮೇಲ್ಗೆ ನೇಮಕಾತಿ ಮಾಡ್ಕೊಂಡಿದ್ದ ಸಂಸ್ಥೆಯು. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಲೀಡಿಂಗ್ ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಕೂಡ ನೀವು ಈ ಸಂಸ್ಥೆ ನೋಡ್ಬೋದು. ಗೋಲ್ಕೊಂಡ ಪೊಲೀಸ್ ಸ್ಟೇಷನ್, ರಿಸ್ಜಾ ಬಜಾರ್ ನೋಡ್ಬೋದು. ಗೋಲ್ಕೊಂಡ ಪೋರ್ಟ್ ಹೈದರಾಬಾದ್ನಲ್ಲಿ ಕಂಡು ಬರ್ತಾ ಇದೆ. ಅಭ್ಯರ್ಥಿಗಳು ಅರ್ಜಿ ಕೂಡ ಸಲ್ಲಿಸಿ. ಪಬ್ಲಿಕ್ ಸ್ಕೂಲ್ ನೋಡ್ಬೋದು. ಬ್ಯಾಡನಹಳ್ಳಿ, ಉಳ್ಳಾಲ ರೋಡ್, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಪ್ರೈಮರಿ ಟೀಚರ್ಗೆ ನೇಮಕಾತಿ. ಪ್ರೈಮರಿ ಟೀಚರ್, ಸೆಕೆಂಡರಿ ಟೀಚರ್, ಅಸಿಸ್ಟೆಂಟ್ ಟೀಚರ್ಗಳಿಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತರು ಈ ಒಂದು ಕಾಂಟ್ಯಾಕ್ಟ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ರೆಸಿಡೆನ್ಸಿ ಹೈಸ್ಕೂಲ್ ವತಿಯಿಂದ ನೇಮಕಾತಿ. TD ಲೇನ್ ನೋಡ್ಬೋದು. ಕಾಟನ್ಪೇಟೆ, ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಈ ಸಂಸ್ಥೆಯಲ್ಲಿ ಕೂಡ ಹಲವಾರು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಹೈಸ್ಕೂಲ್ ಟೀಚರ್ಸ್, ಇಂಗ್ಲೀಷ್ ಮತ್ತು ಸೋಷಿಯಲ್ಗೆ ನೇಮಕಾತಿ. ಹೆಡ್ ಮಾಸ್ಟರ್ಗೆ ನೇಮಕಾತಿ. ಫಿಸಿಕಲ್ ಎಜುಕೇಷನ್ ಟೀಚರ್, ಪ್ರೈಮರಿ ಟೀಚರ್ ಆಲ್ ಸಬ್ಜೆಕ್ಟ್ಗೆ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಜೊತೆಗೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ ಕೂಡ ನೀವು ರವಾನಿಸಬೇಕಾಗುತ್ತದೆ. ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ನಗರ ಆಯುಕ್ತರಲ್ಲಿ ಘಟಕದಲ್ಲಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗಳಲ್ಲಿ ಸುಮಾರು 11 ತಾಂತ್ರಿಕ ಹುದ್ದೆಗಳನ್ನು ಒಪ್ಪಂದದ ಆಧಾರದ ಮೇಲೆಗೆ ಇವರು ಕಾಂಟ್ರಾಕ್ಟರ್ ಬೇಸ್ ಆಗಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈಬರ್ ಸೆಕ್ಯೂರಿಟಿ 8 ಹುದ್ದೆ, ಡಿಜಿಟಲ್ ಫಾರೆನ್ಸಿಕ್ ಅನಾಲಿಸ್ಟ್ ಒಟ್ಟು 3 ಹುದ್ದೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 18/5/2026 10 ಗಂಟೆಯಿಂದ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24/5/2026 ಸಂಜೆ 6 ಗಂಟೆವರೆಗೆ ನೀವು ಮಾಡಬೇಕಂದ್ರೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಕೂಡ ಇಲ್ಲಿ ತೆಗೆದುಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದು. ಕೆರಿಯರ್ ಅಕಾಡೆಮಿ ಸೈನಿಕ್ ಸ್ಕೂಲ್ ಕೊಲ್ಲಾಪುರದಲ್ಲಿ ನೇಮಕಾತಿ. ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಈ ಸಂಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಈ ಸಂಸ್ಥೆಯ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ಸಲ್ಲಿಸಬಹುದು. ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ. ಇಲ್ಲಿ ಕೂಡ 2026-27ನೇ ಸಾಲಿಗೆ ಇಂಗ್ಲೀಷ್ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್ಗಳಿಗೆ ನೇಮಕಾತಿ. ಇಂಗ್ಲೀಷ್, ಕಂಪ್ಯೂಟರ್, ಶಾಡೋ ಸ್ಕೂಲ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಕೂಡ ಸಲ್ಲಿಸಿ. ಉದ್ಯೋಗಗಳು ಕೇವಲ 147 ಹುದ್ದೆಗಳು ಖಾಲಿ ಇವೆ ಅಂತೆ. ಮೊದಲನೇದಾಗಿ ಬದ್ಧತಾ ಅಧಿಕಾರಿ 12ನೇ ಪಾಸಾಗಿರಬೇಕು, 42,000 ರೂಪಾಯಿ ಸಂಬಳ. ವಿಮಾನ ನಿಲ್ದಾಣ ಭದ್ರತಾ ಗಾರ್ಡ್ 10ನೇ ತರಗತಿ ಪಾಸಾಗಿರಬೇಕು, 35,000 ರೂಪಾಯಿ ಸ್ಯಾಲ್ರಿ ನೀಡ್ತಾ ಇದ್ದಾರೆ. ವಿಮಾನ ನಿಲ್ದಾಣ ಗ್ರಾಂಡ್ ಸ್ಟಾಫ್ ಹುದ್ದೆಗೆ ನೇಮಕಾತಿ. ಸೆಕೆಂಡ್ PUC ಪಾಸಾಗಿರಬೇಕು, 30,000 ರೂಪಾಯಿ ಸ್ಯಾಲ್ರಿ. ಬ್ಯಾಗೇಜ್ ಹ್ಯಾಂಡ್ಲರ್ ಹುದ್ದೆಗೆ 10ನೇ ತರಗತಿ ಪಾಸಾಗಿರಬೇಕು, 28,000 ರೂಪಾಯಿ ಸ್ಯಾಲ್ರಿ ನೀಡ್ತಾ ಇದ್ದಾರೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಯೂನಿವರ್ಸಿಟಿ ಕಾಲೇಜ್ ವತಿಯಿಂದ ನೇಮಕಾತಿ ಒಂದು ಸಂಸ್ಥೆ ನೋಡಬಹುದು. ಮಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಲೆಕ್ಚರ್ಸ್ಗಳ ನೇಮಕಾತಿ. ಕೆಮಿಸ್ಟ್ರಿ, ಇಂಗ್ಲೀಷ್ ಹುದ್ದೆಗೆ ನೇಮಕಾತಿ. ಅಭ್ಯರ್ಥಿಗಳು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಅರ್ಜಿ ಸಲ್ಲಿಸಬಹುದಿಲ್ಲ ಅಂದರೆ ಆ ಸಂಸ್ಥೆ ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ಸೆಂಡ್ ಮಾಡಿ. ಡಿಗ್ರಿ ಕಾಲೇಜ್ ಬಿಡದಿಯಲ್ಲಿ ನೇಮಕಾತಿಯಲ್ಲಿ ಕೂಡ ಸೈನ್ಸ್ ಫ್ಯಾಕಲ್ಟಿಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಕಾಮರ್ಸ್ ಫ್ಯಾಕಲ್ಟಿ, ನಂತರ ಇಲ್ಲಿ ಹ್ಯುಮ್ಯಾನಿಟೀಸ್, ನಂತರ ಲ್ಯಾಂಗ್ವೇಜ್, ನಂತರ ಆಫೀಸ್ ಸ್ಟಾಫ್ ಮತ್ತು ನಾನ್ ಟೀಚಿಂಗ್ ಹುದ್ದೆಗಳಿಗೆ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಅಭ್ಯರ್ಥಿಗಳು ಎಲ್ಲ ವಿದ್ಯಾರ್ಥಿ ನೋಡಿಕೊಂಡು ನೀವು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು. ಈ ಪತ್ರಿಕಾ ಪ್ರಕಟಣೆಯಾದ 10 ದಿನ ಒಳಗಾಗಿ ನೀವು ಆ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ವಾಹಿನಿ ಸ್ಕೂಲ್ ವತಿಯಿಂದ ನೇಮಕಾತಿ ನೋಡಬಹುದು. ನರೇಂದ್ರ ನಗರನಲ್ಲಿ ನಾಗಸಂದ್ರ ಪೋಸ್ಟ್ ಬೆಂಗಳೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ನೋಡಬಹುದು ನೀವು. TGT ಪೋಸ್ಟ್ ಗ್ರಾಜುಯೇಟ್ ಟೀಚರ್ಗಳಿಗೆ ನೇಮಕಾತಿ. ಕಂಪ್ಯೂಟರ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ. TGT ಟ್ರೈನ್ ಗ್ರಾಜುಯೇಟ್ ಟೀಚರ್ ಸೈನ್ಸ್ ಫಿಸಿಕಲ್ ಎಜುಕೇಷನ್ ಕಂಪ್ಯೂಟರ್ ಟೀಚರ್ಗಳಿಗೆ ನೇಮಕಾತಿ. PRT ಪ್ರೈಮರಿ ಟೀಚರ್ ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದೆ ಸಂಸ್ಥೆಯು. ಹೆಚ್ಚಿನ ಮಾಹಿತಿಗೆ ಆ ಸಂಸ್ಥೆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಬಹುದಾಗಿದೆ.
ಸ್ಕೂಲ್ ಓಂ ಸಾಯಿ ಪಬ್ಲಿಕ್ ಸ್ಕೂಲ್ ವತಿಯಿಂದ ನೇಮಕಾತಿ ನೋಡಬಹುದು. ಆದ್ರಹಳ್ಳಿ ಮೇನ್ ರೋಡ್ ನಿಯರ್ ಗ್ರೂಪ್ ಈ ಸಂಸ್ಥೆಯಲ್ಲಿ ರಿಕ್ರೂಟ್ಮೆಂಟ್ 26-27ನೇ ಸಾಲಿಗೆ ಪ್ರೀ ಪ್ರೈಮರಿ ಮತ್ತು ಕಿಂಡರ್ಗಾರ್ಟನ್ ಟೀಚರ್ಸ್ಗಳ ನೇಮಕಾತಿ ಮಾಡ್ಕೊಳ್ತಾರೆ. ಪ್ರೈಮರಿ ಕೂಡ ಮತ್ತು ಹಿಂದಿ ಟೀಚರ್ಗೆ ನೇಮಕಾತಿ. ಆಸಕ್ತ ಅಭ್ಯರ್ಥಿಗಳು ಈ ಒಂದು QR ಕೋಡ್ ನೀವು ಸ್ಕ್ಯಾನ್ ಮಾಡಿಕೊಂಡು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ನೇಮಕಾತಿ ಮಾಡ್ಕೊಳ್ತಾಯಿದ್ದಾರೆ. ಸೂಪರ್ ಯಾದಗಿರಿ ಡಿಸ್ಟಿಕಲ್ಲಿ ಕೂಡ ಪ್ರೈಮರಿ ಹಿಂದಿ, ಮ್ಯಾಥ್ಸ್, ಕನ್ನಡ, ಸೈನ್ಸ್, ಕಂಪ್ಯೂಟರ್ ಟೀಚರ್ಗಳ ನೇಮಕಾತಿ. ಬಾಲ್ಕಿಯಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರು ನೋಡಬಹುದು ಮಲ್ಲೇಶ್ವರಂ ಈ ಸಂಸ್ಥೆಯಲ್ಲಿ, ಅದೇ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ, ರಾಣೆಬೆನ್ನೂರಲ್ಲಿ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ದೊಡ್ಡಬಳ್ಳಾಪುರ, ಬಾಗಲಕೋಟ, ಕಲಬುರಗಿ ಇಷ್ಟೆಲ್ಲ ಸಂಸ್ಥೆಯಲ್ಲಿ ಈ ಸಂಸ್ಥೆ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಆಸಕ್ತ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಇಮೇಲ್ಗೆ ಇಲ್ಲಾಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನಿಮ್ಮ ರೆಸ್ಯೂಮ್ ಕೊಡಿ ಸೆಂಡ್ ಮಾಡಿ. ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿಗೆ ಸಂಸ್ಥೆ ಅಥಣಿಯಲ್ಲಿ ಕಂಡು ಬರ್ತಾ ಇದೆ. ಶ್ರೀಮತಿ ನೋಡಬಹುದು ಕಾಶಾಬಾಯಿ ಚಿಕ್ಕಕಟ್ಟಿ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಮತ್ತು ಹೈಸ್ಕೂಲ್ ಅಥಣಿಯಲ್ಲಿ ನೇಮಕಾತಿ. ವಾಟೆ ಟೀಚರ್ಸ್ಗಳಿಗೆ ನೇಮಕಾತಿ. ಆ ಸಂಸ್ಥೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ಪ್ರೈಮರಿ ಶಿಕ್ಷಣಗೆ ಇಲ್ಲಿ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ಟೀಚರ್ಗೆ 2 ಹುದ್ದೆಗೆ ನೇಮಕಾತಿ. ಹೈಸ್ಕೂಲಿಗೆ ಕೂಡ ಇಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಹುದ್ದೆಗೆ ನೀವು ಆ ಸಂಸ್ಥೆ ಇಮೇಲ್ಗೆ ನೀವು ಇಲ್ಲಿ ರವಾನಿಸಬೇಕಾಗುತ್ತದೆ. ಅರ್ಜಿ ಕೂಡ ಸಲ್ಲಿಸಬಹುದು. ನ್ಯಾಷನಲ್ ಟೆಕ್ನೋ ಸ್ಕೂಲ್ ವತಿಯಿಂದ ನೇಮಕಾತಿಯಲ್ಲಿ ಕೂಡ ಪ್ರೀ ಪ್ರೈಮರಿ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಗೆ ಸ್ಯಾಲರಿ ನೋಡಬಹುದು. 15,000 25,000 ಸ್ಯಾಲರಿ ಕೂಡ ನೀಡ್ತಾ ಇದ್ದಾರೆ. ಫುಡ್ ಅಕಾಮಡೇಷನ್ ನೀಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಲೊಕೇಶನ್ ವಿಶ್ವಚೇತನ ಇಂಟರ್ನ್ಯಾಷನಲ್ ಟೆಕ್ನೋ ಸ್ಕೂಲ್, ಗಾಯತ್ರಿ ನಗರ, ಶೆರೇವಾಡ ಕ್ರಾಸ್, ಹುಬ್ಬಳ್ಳಿಯಲ್ಲಿ ಈ ಸಂಸ್ಥೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಕೇಂದ್ರ ಬ್ಲಾಕ್ ಬನಸನಕೇರಿ ಬೆಂಗಳೂರಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಹಲವಾರು ಪ್ರೀ ಪ್ರೈಮರಿ ಟೀಚರ್, ಸಂಸ್ಕೃತ ಟೀಚರ್, ಸೋಷಿಯಲ್ ಸೈನ್ಸ್, ಆರ್ಟ್ ಮತ್ತು ಕ್ರಾಫ್ಟ್ ಟೀಚರ್ಗಳಿಗೆ ನೇಮಕಾತಿ. ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ ನೀವು ಕರೆ ಮಾಡಿಕೊಂಡು ಅರ್ಜಿ ಕೂಡ ಸಲ್ಲಿಸಿ. ಸೈನ್ಸ್ ಕಾಲೇಜ್ ವತಿಯಿಂದ ನೇಮಕಾತಿ. ಈ ಒಂದು ಸಂಸ್ಥೆಯು ಮೈಸೂರು ಬೆಂಗಳೂರು ಹೈವೇ ಬನ್ನಿ ಮಂಟಪದಲ್ಲಿ ಮೈಸೂರಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಕೂಡ ಹಲವಾರು ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲಿಷ್, ಹಿಂದಿ, ಫಿಸಿಕಾಲಜಿ, ಕ್ರಿಮಿನಾಲಜಿ ಮತ್ತು ಫಾರೆನ್ಸಿಕ್ ಸೈನ್ಸ್, BBA, BCA, ಪೊಲಿಟಿಕಲ್ ಸೈನ್ಸ್, ಜುವಾಲಜಿ, ಬಾಟ್ನಿ, ಮ್ಯಾಥಮೆಟಿಕ್ಸ್, ಎನ್ವೈರನ್ಮೆಂಟ್ ಸೈನ್ಸ್, MBA, MCA ಡಿಪಾರ್ಟ್ಮೆಂಟ್ಗಳಲ್ಲಿ ಲೆಕ್ಚರ್ಸ್ಗಳನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರು ಈ ಒಂದು ಸಂಸ್ಥೆಗೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾದರೆ ದ ಡೈರೆಕ್ಟರ್ ಮ್ಯಾನೇಜರ್, PO ಬಾಕ್ಸ್ ನಂಬರ್ 30 ಎಸ್ಟ್ ಫಿಲೋಮೈನ್ಸ್ ಕಾಲೇಜ್, ಬನ್ನಿ ಮಂಟಪ, ಮೈಸೂರು 50015ಕ್ಕೆ ನೀವು ಅರ್ಜಿ ಕೂಡ ಸಲ್ಲಿಸಬಹುದು. ಆ ಸಂಸ್ಥೆ ಒಂದು ಇಮೇಲ್ಗೆ ನಿಮ್ಮ ಇತ್ತೀಚಿನ ರೆಸ್ಯೂಮ್ನ ಕೂಡ ನೀವು ಇಲ್ಲಿ ರವಾನಿಸಬಹುದು. ಒಂದು ವಿದ್ಯಾಸಂಸ್ಥೆ ನೇಮಕಾತಿ. ಸಂಸ್ಥೆಯು ಕಾರ್ಕಳ, ಉಡುಪಿ, ಮಣಿಪಾಲ್, ಅಜಕೇರಿಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ಸ್ಟಾಫ್ ರಿಕ್ರೂಟ್ಮೆಂಟ್. ಅಜಕೇರಿ ಕಾರ್ಕಳ ಕ್ಯಾಂಪಸ್ನಲ್ಲಿ ಕೂಡ ಇಲ್ಲಿ ಟ್ರೈನ್ ಗ್ರ್ಯಾಜುಯೇಟ್ ಟೀಚರ್ಸ್, ಸಂಸ್ಕೃತ್, ಗಾರ್ಡನ್ ಮೇಂಟೆನೆನ್ಸ್, ಮಂತ್ರ ಬಾಯ್ಸ್ ಹಾಸ್ಟೆಲ್ ವಾರ್ಡನ್ಗಳಿಗೆ ನೇಮಕಾತಿ, ಗರ್ಲ್ಸ್ ಹಾಸ್ಟೆಲ್ಗೆ ವಾರ್ಡನ್ ಮತ್ತು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿಲ್ಲ ಅಂದರೆ ಆ ಸಂಸ್ಥೆಯ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕರೆ ಮಾಡಿ ಅರ್ಜಿ ಕೂಡ ಸಲ್ಲಿಸಿ. CBSE ಸ್ಕೂಲ್ ವತಿಯಿಂದ ನೇಮಕಾತಿ. ರೋಗಿ ರೋಡ್, ಹೂವಿನ ಹಡಗಲಿ 58321 ವಿಜಯನಗರ ಡಿಸ್ಟಿಕ್ ಆಗಿರುತ್ತದೆ. ಈ ಸಂಸ್ಥೆಯಲ್ಲಿ ಕೂಡ ಪ್ರೈಮರಿ ಸ್ಕೂಲ್ ಟೀಚರ್, ಲೋವರ್ ಪ್ರೈಮರಿ, ಮಿಡಲ್ ಹೈಸ್ಕೂಲ್ ಇಂಗ್ಲಿಷ್ ಟೀಚರ್ಗಳಿಗೆ ನೇಮಕಾತಿ. ಲಾಸ್ಟ್ ಡೇಟ್ ನೋಡಬಹುದು 20/5/2026 ಅರ್ಜಿ ಕೂಡ ಸಲ್ಲಿಸಬಹುದು. ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.